ಹಾಯ್, ನನ್ನ ಹೆಸರು ದೀಪಿಕಾ ಹಿತೇಶ್. 2 ಬುಕ್ ಓದೋದ್ರಿಂದ ಅಥವಾ ನಾನು ಓದಿದ್ರಿಂದ ನನ್ನ ಲೈಫಲ್ಲಿ ಏನ್ ಚೇಂಜಸ್ ಆಯ್ತು ಅಂತ ನಾನು ಈ ವಿಡಿಯೋನಲ್ಲಿ ಹೇಳಕ್ ಇಷ್ಟಪಡ್ತೇನೆ. ಮೊದಲನೇದು ದ ಆಲ್ಮನಕ್ ಆಫ್ ನೇವಲ್ ರವಿಕಾಂತ್. ಈ ಬುಕ್ ನಲ್ಲಿ ಹೆಲ್ತ್, ವೆಲ್ತ್ ಅಂಡ್ ಹ್ಯಾಪಿನೆಸ್ ನ ಹೇಗೆ ಕ್ರಿಯೇಟ್ ಮಾಡ್ಕೋಬಹುದು ಅಂತ ಬರೆದಿದ್ದಾರೆ. ಈ ಬುಕ್ ನಲ್ಲಿ ನನಗೆ ತುಂಬಾ ಇಷ್ಟವಾಗಿದ್ದು ಒಂದು ಪಾಯಿಂಟ್ ಏನಂತಂದ್ರೆ, ಇಡೀ ಪ್ರಪಂಚದಲ್ಲಿ ಎಷ್ಟು ಜನ ಇದಾರೋ ಅಷ್ಟೂ ಜನನು ಬಿಸ್ನೆಸ್ ನ ಶುರು ಮಾಡ್ಬೋದು ಅಂತ ಬರೆದಿದ್ದಾರೆ. ಅಂಡ್ ವೆನ್ ಇಟ್ ಕಮ್ಸ್ ಟು ಹೆಲ್ತ್, ನೀವ್ ಯಾಕೆ ಪ್ರತಿಯೊಬ್ಬರು ನಿಮ್ಮ ಹೆಲ್ತ್ ನ ಫಸ್ಟ್ ಪ್ರಯಾರಿಟಿ ಅಂತ ಕೊಡ್ಬೇಕು ಅಂತ ಬರೆದಿದ್ದಾರೆ. ಅಂಡ್ ಹೆಲ್ತ್ ವೆಲ್ತ್ ಇದ್ದ ತಕ್ಷಣ ಹ್ಯಾಪಿ ಆಗಿರ್ತೀರಾ ಅಂತಲ್ಲ, ಹ್ಯಾಪಿನೆಸ್ ನ ಹೆಂಗ್ ಕ್ರಿಯೇಟ್ ಮಾಡ್ಕೋಬೇಕು ಅಂತ. ಎನಿ ಸಿಚುಯೇಷನ್ ಬಂದಾಗ ಐದರ್ ನೀವದು ಅಕ್ಸೆಪ್ಟ್ ಮಾಡ್ಕೋಬಹುದು, ಇಲ್ಲ ಚೇಂಜ್ ಮಾಡ್ಬೋದು, ಇಲ್ಲ ಅದನ್ನ ಕಂಪ್ಲೀಟ್ ಆಗಿ ಮರಿಬಹುದು. ಆ 3 ಚೇಂಜಸ್ ನ ಹೇಗೆ ಮಾಡ್ಕೊಳ್ಳೋದು, ಅಥವಾ ಹ್ಯಾಪಿನೆಸ್ ಅಂದ್ರೆ ಏನು, ಯಾವ ತರ ಟ್ರಯಲ್ ಅಂಡ್ ಎರರ್ ಮಾಡ್ಬೋದು, ಅಥವಾ ಹ್ಯಾಪಿನೆಸ್ಗೋಸ್ಕರ ಯಾವ್ಯಾವ ತರ ಆಕ್ಟಿವಿಟೀಸ್ ನೀವು ಮಾಡ್ಬೋದು, ಅದನ್ನ ಈ ಬುಕ್ ನಲ್ಲಿ ಬರ್ದಿದ್ದಾರೆ. ಅದೇ ತರ ನಾ ಇನ್ನೊಂದು ಬುಕ್ ಓದ್ದೆ, ಮ್ಯಾನಿಫೆಸ್ಟ್ ಅಂತ. ಇದನ್ನ ರಾಕ್ಸಿ ನಫೋಸಿ ಅವ್ರು ಬರ್ದಿದ್ದಾರೆ. ಮ್ಯಾನಿಫೆಸ್ಟ್ ಅಂತಂದ್ರೆ ನೀವ್ ಏನ್ ಅನ್ಕೋತಿರೋ, ನೀವ್ ಜೀವನದಲ್ಲಿ ಏನ್ ಅಚೀವ್ ಮಾಡ್ಬೇಕು ಅನ್ಕೋತಿರೋ ಅದನ್ನ ಕಾರ್ಯರೂಪಕ್ಕೆ ತರದೆ ಮ್ಯಾನಿಫೆಸ್ಟೋ. ಇವ್ರು ಇದನ್ನ ಆಕ್ಚುಲಿ ಈ ಬುಕ್ ನಲ್ಲಿ 7 ಸ್ಟೆಪ್ಸ್ ನಲ್ಲಿ ಬರ್ದಿದ್ದಾರೆ. ಅವ್ರ ಲೈಫ್ ಬಗ್ಗೆ ಹೇಳಿದ್ದಾರೆ, ಅವ್ರ ಮುಂಚೆ ಹೇಗಿದ್ರು, ಮತ್ತೆ ಅವ್ರು ಯಾವ ತರ ಲಾ ಆಫ್ ಅಟ್ರಾಕ್ಷನ್ ಯೂಸ್ ಮಾಡಿ ಮ್ಯಾನಿಫೆಸ್ಟ್ ಮಾಡಿ ಅವ್ರ ಜೀವನನ ಅವ್ರು ಅನ್ಕೊಂಡಿರೋ ಡ್ರೀಮ್ ಲೈಫ್ ನ ಕ್ರಿಯೇಟ್ ಮಾಡಿದ್ರು ಅಂತ. ಇದು ಎರಡರ ಜೊತೆಗೆ ನಾನು ನನ್ನ ಸಣ್ಣದೊಂದು ಲೈಫ್ ಸ್ಟೋರಿನ ಶೇರ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದೀನಿ. ನಾನು ಈ ಬುಕ್ ಓದಿ ನನಗೆ ಇಡೀ ಪ್ರಪಂಚದಲ್ಲಿ ಎಲ್ಲರೂ ಬಿಸ್ನೆಸ್ ಶುರು ಮಾಡ್ಬೋದು ಅಂತ ಅಂದ್ಮೇಲೆ ನಾನೊಂದು ಬಿಸ್ನೆಸ್ ಮಾಡೋಣ ಅಂತ ಯೋಚನೆ ಮಾಡಿದೆ. ಅವಾಗ ನಾನು ಲ್ಯಾಂಡ್ ಲಾರ್ಡ್ ಹತ್ರ ಮಾತಾಡಿ ಒಂದು ಪ್ರಾಪರ್ಟಿನ ಫೈನಲೈಸ್ ಮಾಡಿದ್ದೆ. ಲ್ಯಾಂಡ್ ಲಾರ್ಡ್ ನನಗೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ರು. ಆದ್ರೆ ನಾನು ತುಂಬಾ ಎದುರುಕೊಂಡು ನಾನು ಇದೇ ಬಿಸ್ನೆಸ್ ಸ್ಟಾರ್ಟ್ ಮಾಡಕ್ ಆಗಲ್ವೇನೋ ಅಂತ ಅವ್ರು ಮಾಡೋ ಫೋನ್ ಅನ್ನ ರಿಸೀವ್ ಮಾಡಕ್ ಯೋಚನೆ ಮಾಡ್ತಿದ್ದೆ. ಅವಾಗ ಪಕ್ಕದಲ್ಲಿ ಈ ಬುಕ್ ಇತ್ತು. ಈ ಬುಕ್ ನ ನೋಡಿ ನಾನು ಇದರಿಂದ ಇನ್ಸ್ಪಿರೇಷನ್ ತಗೊಂಡು ಅವ್ರ ಫೋನ್ ರಿಸೀವ್ ಮಾಡಿ ಡೀಲ್ ನ ಸೆಟ್ ಮಾಡ್ಕೊಂಡೆ. ಜೊತೆಗೆ ಆ ಬಿಸ್ನೆಸ್ ಏನ್ ಹೆಸರಿಡ್ಬೇಕು ಅಂತ ಯೋಚನೆ ಮಾಡಿದಾಗ ಮ್ಯಾನಿಫೆಸ್ಟ್ ಅಂತ ಅನ್ಕೊಂಡು ನಾನು ಇವತ್ತು ಕೂತಿರೋದು ಅದೇ ಸ್ಟುಡಿಯೋನಲ್ಲಿ. ಮ್ಯಾನಿಫೆಸ್ಟ್ ಅಂತಂದ್ರೆ ಡ್ರೀಮು, ಟ್ರಾನ್ಸ್ಫಾರ್ಮೇಶನ್, ಡಿಸಿಪ್ಲಿನ್ ಅನ್ನೋದಕ್ಕೋಸ್ಕರ ನಾನು ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದೆ. ಇದೇ ತರ ವಿಡಿಯೋಗೆ, ನಿಮ್ ಮೈಂಡ್ ಸೆಟ್ಗೆ ನೀವು ಈ ತರ ವಿಡಿಯೋಸ್ನ ಫಾಲೋ ಮಾಡಿ. ಥ್ಯಾಂಕ್ ಯು.